ಎಸ್ ನಮಸ್ತೆ, ಸೂರ್ಯ ಯೋಗಾಚಾರ್ಯ. ನಾನು ಇಂದು ಯೋಗದ ಪ್ರಕಾರ ಶರೀರಗಳು ಎಷ್ಟು ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಬಯಸ್ತಾನೆ. ಅದನ್ನು ನಾವು ಹಿಂದಿಯಲ್ಲಿ ಪಂಚಕೋಶ ಅಂತ ಕರಿತೀವಿ. 5 ಶರೀರಗಳು. ಅದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಅದು ಆನಂದಮಯ ಕೋಶ. 5 ಶರೀರ ಉಳ್ಳಂಥ ಇದು ಆತ್ಮ. ಈ ಕಣ್ಣಿಗೆ ಕಾಣುವುದು ಇದು ಅನ್ನಮಯ ಶರೀರ. ಪ್ರಾಣ ಏನು ತಗೊಳ್ತೀವಲ್ಲ, ಇದು ಪ್ರಾಣಮಯ ಕೋಶ. ಮನಸ್ಸಿನಿಂದ ಏನು ಕಾರ್ಯ ಮಾಡ್ತೇವೆ ಅದು ಮನೋಮಯ ಕೋಶ. ಬುದ್ಧಿನಿಂದ ಏನಾದರೂ ಒಂದು ವಿಶೇಷವಾದಂಥ ಜ್ಞಾನ ಉತ್ಪತ್ತಿ ಆಗ್ತದೆ ಅದು ವಿಜ್ಞಾನಮಯ ಕೋಶ. ಯಾವಾಗ ಇವು ಎಲ್ಲವನ್ನು ಸಂಯೋಜಿಸಿದಾಗ ನಮ್ಮಲ್ಲಿ ಒಂದು ಆನಂದ ಉತ್ಪತ್ತಿ ಆಗ್ತದೆ ಅದು ಆನಂದಮಯ ಕೋಶ. ಹೀಗೆ ಯೋಗಶಾಸ್ತ್ರದಲ್ಲಿ 5 ಪ್ರಕಾರದ ಶರೀರವನ್ನು ಒಳಗೊಂಡಿದೆ. ಈ 5 ಶರೀರಗಳ ಒಳಗಡೆ ಆತ್ಮ ಕೂತಿದ್ದಾನೆ. ಇದೇ ಆತ್ಮವಲ್ಲ. ಇದು ಯೋಗ ಶಾಸ್ತ್ರದ ಒಂದು ಸೈದ್ಧಾಂತಿಕ ಸಿದ್ಧಾಂತ. ಪಂಚಕೋಶ ಅಂತ ಕರಿತೀವಿ. ಈಗ ಅನ್ನಮಯ ಕೋಶದ ಉದಾಹರಣೆ ಏನಂತಂದರೆ, ಅನ್ನದಿಂದಲೇ ಇದು ಉತ್ಪತ್ತಿ ಆಗ್ತದೆ, ಅನ್ನದಿಂದಲೇ ಈ ಶರೀರ ಬೆಳೀತದೆ, ಮತ್ತು ಅನ್ನದಿಂದಲೇ ಈ ಶರೀರ ಮರಣ ಹೊಂದುತ್ತದೆ. ಅನ್ನದಲ್ಲೇ. ಉದಾಹರಣೆಗೆ ಆ ತಂದೆಯಾಗಿರ್ತಕ್ಕಂಥವರು ಆಹಾರವನ್ನು ಸ್ವೀಕಾರ ಮಾಡಿದಾಗ ವೀರ್ಯ ರೂಪದಲ್ಲಿ ವೀರ್ಯ ಉತ್ಪತ್ತಿ ಆಗ್ತದೆ. ತಾಯಿ ಆಹಾರವನ್ನು ಸ್ವೀಕಾರ ಮಾಡಿದಾಗ ರಜ ಉತ್ಪತ್ತಿ ಆಗ್ತದೆ. ತಂದೆ ಮತ್ತು ತಾಯಿಯರ ಒಂದು ಸಮ್ಮಿಲನ, ಒಂದು ಪ್ರಕೃತಿಯ ನಿಯಮ, ಅದು ಪ್ರಕೃತಿಯ ನಿಯಮ ಅನುಗುಣವಾಗಿ ಸಂಯೋಜನೆವಾದಾಗ ಅದರಿಂದ ಉತ್ಪತ್ತಿ ಆಗ್ತದೆ. ಅದೇ ಶರೀರ ಅದು ಅನ್ನದಿಂದಲೇ ಉತ್ಪತ್ತಿ ಆಗಿದೆ. ಅದಕ್ಕೆ ನಾವು ಅನ್ನಮಯ ಕೋಶ ಅಂತ ಕರಿತೀವಿ. ಇನ್ನು ಮಗು ಹುಟ್ಟಿದ ನಂತರ ಒಂದಿಷ್ಟು ವರ್ಷಗಳ ಕಾಲ ತಾಯಿಯ ಮೇಲೆ ಅವಲಂಬಿತವಾಗಿರ್ತದೆ. ಆನಂತರ ಆಹಾರ ಪದ್ಧತಿಗಳನ್ನು ಸ್ವೀಕಾರ ಮಾಡ್ತಾ ದೊಡ್ಡದಾಗ್ತದೆ. ಮತ್ತು ಈ ಶರೀರ ಒಂದಿನ ನಾಶವಾಯಿತು ಅಂತಂದರೆ ಅದನ್ನು ಮಣ್ಣಲ್ಲಿ ಹೂತಾಕುವಂಥ ಸ್ಥಿತಿ. ಮಣ್ಣು ಕೂಡ ಒಂದು ಅನ್ನದ ಸ್ಥಿತಿ. ಅನ್ನ ಅಲ್ಲಿನಿಂದ ಬರ್ತದಲ್ಲ, ಹಾಗಾಗಿ ಅದು ಅನ್ನಮಯ ಕೋಶ. ಇಷ್ಟನ್ನು ತಿಳಿಸ್ತಾ, ಅನ್ನಮಯ ಕೋಶ ಸದೃಢವಾಗಿ ಇಟ್ಕೋಬೇಕಾದ್ರೆ ಆಸನಗಳ ಅಭ್ಯಾಸ ಭಾಳಷ್ಟು ಅವಶ್ಯಕತೆ. ಬೇರೆ ಆಸನಗಳಿದೆ. ಅದನ್ನು ನಿತ್ಯ ನಿರಂತರ ಅಭ್ಯಾಸ ಮಾಡಿ ಸದೃಢವಾಗಿರಿ, ಆನಂದವಾಗಿರಿ. ಹರಿ ಓಂ ನಮಸ್ತೆ.